ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡಗೆ ದೊಡ್ಡ ಸಂಕಷ್ಟ ಅನ್ನುವಂಥದ್ದು ಎದುರಾಗಿದೆ. ಪ್ರೀತಮ್ ಗೌಡ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡಗೆ ದೊಡ್ಡ ಸಂಕಷ್ಟ. ಪ್ರೀತಮ್ ಗೌಡ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಸೂಚನೆ. ಚುನಾವಣಾ ಅಫಿಡವಿಟ್ ವಿವಾದ ಇದು. ಇದಕ್ಕೆ ಪ್ರೀತಮ್ ಗೌಡರಿಗೆ ಶಾಕ್ ಹೊಡೆದಂಗಾಗಿದೆ. ಪ್ರೀತಮ್ ಗೌಡ ವಿರುದ್ಧ ಆಸ್ತಿ ತನಿಖೆಗೆ ಕೋರ್ಟ್ ಆದೇಶವನ್ನು ನೀಡಿದೆ. ಪ್ರೀತಮ್ ಗೌಡ ಆಸ್ತಿ ವಿವರ ಮುಚ್ಚಿಟ್ಟು ಆರೋಪಕ್ಕೆ ತನಿಖೆ ಮುಂದುವರಿಬೇಕು ಅಂತ ಹೇಳಿದೆ. ಎಫ್ಐಆರ್ ದಾಖಲಿಸಿ ಭ್ರಷ್ಟಾಚಾರ ಕಾಯ್ದೆ ಅಡಿ ತನಿಖೆಗೆ ಆದೇಶವನ್ನು ನೀಡಿದೆ. ಅಫಿಡವಿಟ್ನಲ್ಲಿ ಆಸ್ತಿ ಪಾಸ್ತಿ ಬಗ್ಗೆ ಮಾಹಿತಿ ನೀಡದೇ ಇರುವುದು, ಚುನಾವಣೆ ವೇಳೆ ಆಸ್ತಿಗೆ ಸಂಬಂಧಿಸಿದಂತಹ ದೂರು ದಾಖಲಾಗಿಲ್ಲ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. 2023ರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ PCR ಅನ್ನು ದಾಖಲು ಮಾಡಲಾಗಿತ್ತು. 2018 ಮತ್ತು 23ರಲ್ಲಿ ಇದೆ ಆಸ್ತಿಯ ಮಾಹಿತಿ ನೀಡಿಲ್ಲ ಅಂತ ಹಾಸನ ಲೋಕಾಯುಕ್ತ ಎಸ್ಪಿಗೆ ತನಿಖೆ ನಡೆಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮಹತ್ವದ ಆದೇಶ ಇದು. 2018 ಮತ್ತು 23 ಚುನಾವಣೆ ವೇಳೆ ದಾಖಲಾಗಿದ್ದಂತಹ ಪ್ರಕರಣ ಇದೆ. ಚುನಾವಣಾ ಅಫಿಡವಿಟ್ ವಿವಾದ ಪ್ರೀತಮ್ ಗೌಡಗೆ ಶಾಕ್. ಪ್ರೀತಮ್ ಗೌಡ ವಿರುದ್ಧ ಆಸ್ತಿ ತನಿಖೆಗೆ ಕೋರ್ಟ್ ಅನ್ನುವಂಥದ್ದು ಆದೇಶ ನೀಡಿದೆ. ಪ್ರೀತಮ್ ಗೌಡ ಆಸ್ತಿ ವಿವರವನ್ನು ಮುಚ್ಚಿಟ್ಟಂತಹ ಆರೋಪಕ್ಕೆ ಈ ತನಿಖೆ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನು ನೀಡಿದೆ. ಎಫ್ಐಆರ್ ದಾಖಲಿಸಿ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಅಫಿಡವಿಟ್ನಲ್ಲಿ ಪ್ರೀತಮ್ ಗೌಡರು ಹಿಂದೆ ಎಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಆಸ್ತಿ ಮತ್ತು ಅಂತಸ್ತಿನ ಬಗ್ಗೆ ಮಾಹಿತಿ ನೀಡದೇ ಇರೋದಕ್ಕೆ ಈ ಒಂದು ಆದೇಶವನ್ನು ಕೋರ್ಟ್ ಜಾರಿ ಮಾಡಿದೆ. ಚುನಾವಣೆ ವೇಳೆ ಆಸ್ತಿಗೆ ಸಂಬಂಧಿಸಿದಂತೆ ದೂರು ಅನ್ನುವಂಥದ್ದು ದಾಖಲಾಗಿತ್ತು. 2023ರಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ PCR ಕೂಡ ದಾಖಲಾಗಿತ್ತು. 2018 ಮತ್ತು 23 2018ರ ಚುನಾವಣೆ ಮತ್ತು 2023ರ ಚುನಾವಣೆ ವೇಳೆ ದಾಖಲಾಗಿದ್ದಂತಹ ಪ್ರಕರಣಗಳಿದು. ಅದಕ್ಕೆ ಕೋರ್ಟ್ ಈಗ ತನಿಖಾದೇಶವನ್ನು ನೀಡಿದೆ. ಪ್ರೀತಮ್ ಅಫಿಡವಿಟ್ನಲ್ಲಿ ಯಾಕೆ ಆಸ್ತಿ ಮಾಹಿತಿಯನ್ನು ನೀಡಿಲ್ಲ? ಒಬ್ಬ ವ್ಯಕ್ತಿ ಎಲೆಕ್ಷನ್ಗೆ ನಿಲ್ತಾನೆ ಅಂತಂದರೆ ಆತನ ಆಸ್ತಿ, ಆತನ ಅಂತಸ್ತು, ಆತನಿಗೆ ಎಷ್ಟು ಮನೆ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ಹಣ ಇದೆ, ಎಷ್ಟು ಚಿನ್ನ ಇದೆ, ಎಷ್ಟು ಬೆಳ್ಳಿ ಇದೆ, ಎಲ್ಲವನ್ನೂ ಕೂಡ ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಬೇಕು. ಪ್ರೀತಮ್ ಗೌಡರು ಮಾಡಿರಲಿಲ್ವಂತೆ. ಸೊ ಅದಕ್ಕೆ ತನಿಖೆ ನಡೆಸುವಂತೆ ಈಗ ಹಾಸನ ಲೋಕಾಯುಕ್ತ SPಗೆ ಸೂಚನೆಯನ್ನು ನೀಡಿದೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮಹತ್ವದ ಆದೇಶ ಇದು. ಹಾಸನದಲ್ಲಿ ಹಿಂದೆ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಪ್ರೀತಮ್ ಗೌಡಗೆ ಇದು ಸಂಕಷ್ಟದ ವಾತಾವರಣ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ BJP ಜೊತೆ ಒಂದು ವೈಮನಸ್ಸು ಅನ್ನುವಂಥದ್ದಿದೆ. ಮತ್ತೊಂದು ಕಡೆ ಈ ಪ್ರಕರಣ ಪ್ರೀತಮ್ ಗೌಡರಿಗೆ ಕಟ್ಟಿ ಕಾಡ್ತಾ ಇದೆ. ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿ ಭ್ರಷ್ಟಾಚಾರದ ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಕೋರ್ಟ್ ಆದೇಶವನ್ನು ನೀಡಿದೆ. ಎಲ್ಲೋ ಒಂದು ಕಡೆ ಪ್ರೀತಮ್ ಗೌಡರು ಕಾಂಗ್ರೆಸ್ಸಿಗೆ ಹೋಗ್ತಾರೆ. ಯಾಕಂತಂದರೆ ಮೊನ್ನೆ ಹಾಸನದ MP ಶ್ರೇಯಸ್ ಪಾಟೀಲ್ರ ಜೊತೆಗೆ ವೇದಿಕೆಯ ಮೇಲೆ ಕೂತ್ಕೊಂಡು ಗುಸುಗುಸು ಮಾತನಾಡ್ತಾ ಇದ್ರು ಅನ್ನುವಂಥ ವಿಚಾರಗಳು ಬೆಳಕಿಗೆ ಬಂತು. ಅದಾದ ಮೇಲೆ ಈಗ ಮತ್ತೊಂದು ಆರೋಪ ಪ್ರೀತಮ್ ಗೌಡರ ಹೆಸರು ಮೇಲೆ ಕೇಳಿಬಂದಿದೆ. ಅದು ಆರೋಪ ಏನಲ್ಲ, ಅದು ಅವರ ಪೊಲಿಟಿಕಲ್ ಸ್ಟ್ಯಾಂಡ್. ಕಾಂಗ್ರೆಸ್ಸಿಗೆ ಹೋಗ್ತಾರೋ, BJPಯಲ್ಲಿ ಉಳಿದುಕೊಳ್ತಾರೋ, ಪ್ರತ್ಯೇಕವಾಗಿ ಪಕ್ಷವನ್ನು ಕಟ್ಟಿಕೊಳ್ತಾರೋ, ಇಂಡಿಪೆಂಡೆಂಟಾಗಿ ಎಲೆಕ್ಷನ್ ಇರ್ತಾರೋ, ಅದು ಅವರ ಇಂಡಿವಿಜುವಲ್ ಪೊಲಿಟಿಕಲ್ ಸ್ಟ್ಯಾಂಡ್. ಬಟ್ ರೈಟ್ ನಾವು ಈಗ ಅಫಿಡವಿಟ್ನಲ್ಲಿ ಆಸ್ತಿ ವಿಚಾರಗಳನ್ನು ಮೆನ್ಷನ್ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ. ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಹಾಸನ ಲೋಕಾಯುಕ್ತ SPಗೆ ತನಿಖೆ ನಡೆಸುವಂತೆ ಕೋರ್ಟ್ ಸೂಚನೆಯನ್ನು ನೀಡಿದೆ.